ನಮಸ್ಕಾರ ಕಂಪನಾಂಕಿಗಳೇ. ಜುಲೈ 1 ನಮ್ಮ ದೇಶ ವೈದ್ಯರ ದಿನವನ್ನಾಗಿ ಆಚರಿಸುತ್ತೆ. ಅದನ್ನ ವೈದ್ಯರ ದಿನ ಅಂತ ಗುರುತಿಸ್ಕೊಂಡಿದೀವಿ. ವೈದ್ಯರಿಗೆ ಒಂದೇ ದಿವಸ ಅವರ ದಿನ ಅಂತ ಆಚರಿಸಿದ್ರೆ ಸಾಕ? ಮಗು ಒಂದು ಹುಟ್ಟಿದಾಗಿಂದ ಅದರ ಜೀವನದುದ್ದಕ್ಕೂ ಬೇರೆ ಬೇರೆ ಹಂತಗಳಲ್ಲಿ ವೈದ್ಯರ ಅವಶ್ಯಕತೆ, ಸಹಕಾರ ಎಲ್ಲ ಖಂಡಿತ ಬೇಕೇ ಆಗುತ್ತೆ. ಇಮ್ಯಾಜಿನ್, ಈ 3 ವರ್ಷಗಳಿಂದ ನಾವು ಈ ಕೋವಿಡ್ ಅನ್ನೋ ಮಹಾಮಾರಿಗೆ ಹೇಗೆ ಒಳಗಾಗಿದ್ದೀವಿ. ಆ ಸಮಯದಲ್ಲಿ ವೈದ್ಯರುಗಳು ಹೇಗೆಲ್ಲ ತಮ್ಮ ಜೀವನವನ್ನ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅವರ ಜೀವನ, ಅವರ ಸುಖ, ಸಂತೋಷ, ಸಂಸಾರ ಎಲ್ಲವನ್ನ ಬದಿಗೊತ್ತಿ ತಮ್ಮ ಏನು ಸೇವೆಗಳನ್ನ ಅರಸಿ ಬಂದಂತಹವರಿಗೆ ಸಾಂತ್ವನ ಕೊಡೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ರು ನಮ್ಮ ಕಣ್ಣು ಮುಂದೆ ಅದಿದ್ದೇ ಇದೆ. ಹಾಗಾಗಿ ಇವತ್ತು ಇನ್ ಜನರಲ್ ಆಗಿರಬಹುದು, ಪ್ರತಿ ದಿವಸ ನಾವು ಯಾರನ್ನ ವೈದ್ಯರು ಅಂತ ನಮ್ಮ ಹಳೆ ಕಾಲದಿಂದ ನಾವು ಹೇಳ್ತೀವಲ್ವಾ, ವೈದ್ಯೋ ನಾರಾಯಣೋ ಹರಿಹಿ ಅಂತ, ಅದೇ ಪೂಜ್ಯ ಭಾವದಿಂದ ವೈದ್ಯರುಗಳಿಗೆ ಒಂದು ದೊಡ್ಡ ನಮಸ್ಕಾರ ಹಾಕ್ತಾ ಇವತ್ತು ಕಂಪನಾಂಕದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ವೈದ್ಯೋ ನಾರಾಯಣೋ ಹರಿಹಿ. ಇವತ್ತು ನಮ್ಮ ಜೊತೆ ಸಂಭಾಷಣೆಯಲ್ಲಿ ಇದ್ದಾರೆ ಡಾಕ್ಟರ್ ಚಿತ್ರಾ ರೆಡ್ಡಿ ಅವರು. ಡಾಕ್ಟರ್ ಚಿತ್ರಾ ರೆಡ್ಡಿ ಅವರೇ, ಸ್ವಾಗತ, ನಮಸ್ಕಾರ. ಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷ ಶುಭಾಶಯಗಳು ತಮಗೂ ಅಷ್ಟೇ, ತಮ್ಮೆಲ್ಲ ವೈದ್ಯ ಬಾಂಧವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಬಹಳ ಥ್ಯಾಂಕ್ಸ್. ನೀವು ವೈದ್ಯರಾಗಬೇಕು ಅಂತ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಇದೇ ವೃತ್ತಿಯನ್ನ, ಇದೇ ಕ್ಷೇತ್ರವನ್ನ ಯಾಕೆ ಆರಿಸ್ಕೊಂಡಿದ್ದು ಕೇಳಬಹುದಾ? ಓಕೆ. ಸೊ ಆಕ್ಚುಲಿ ನಮ್ಮ ಮದರ್ ಸ್ವಲ್ಪ ವೆಲ್ ನೋನ್ ಗೈನಕಾಲಜಿಸ್ಟ್, ಡಾಕ್ಟರ್ ಲೀಲಾಬಾಯಿ ಅಂತ. ಲೀಲಾ ನರ್ಸಿಂಗ್ ಹೋಮ್ ಅಂತ ಇತ್ತು ಮಲ್ಲೇಶ್ವರಂ ಅಲ್ಲಿ. ಶಿ ಇಸ್ ಮೈ ಮದರ್. ಶಿ ಪಾಸ್ಡ್ ಅವೇ 1.5 years ಬ್ಯಾಕ್. ಬಟ್ ಚಿಕ್ಕವಳಿಂದ ನನ್ಗೆ ಒಂಥರ ಅವರು ಇನ್ಸ್ಪಿರೇಷನ್. ಹಾಗಾಗಿ ಒಂದು 10 ವರ್ಷ ಇರ್ಬೋದು, ಅವಾಗಿಂದಲೂ ನನ್ಗೆ ಯಾರು ಕೇಳಿದ್ರು ಫಸ್ಟ್ ನಾನು ಏನಾಗ್ಬೇಕು ಅಂದ್ರೆ ನಾನು ಡಾಕ್ಟರ್ ಅಂತಾನೆ ಹೇಳ್ತಾ ಇದ್ದೆ. ಅಂಡ್ ಅವರು ಇಂಥ ಸಚ್ ಅ ಹ್ಯುಮ್ಯಾನಿಟೇರಿಯನ್ ಅಂಡ್ ಲವಿಂಗ್ ಡಾಕ್ಟರ್ ಶಿ ವಾಸ್. ಒಂಥರ ನಮ್ಗೆಲ್ಲ ಇನ್ಸ್ಪಿರೇಷನ್ ಅವರು. ಅಂಡ್ ತುಂಬಾ ಎಥಿಕ್ಸ್, ತುಂಬಾ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಒಂಥರ ಮನುಷ್ಯರ್ ನೋಡಿದ್ರೆ ಅಷ್ಟು ಪ್ರೀತಿ, ವಿಶ್ವಾಸ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು. ಸೊ ಹಾಗಾಗಿ ನನ್ಗೆ ಯಾವಾಗ್ಲೂ ಮೆಡಿಸನ್ನೇ ಮಾಡ್ಬೇಕು ಅಂತ ಇಷ್ಟ ಆಯ್ತು. ನಿಜ ನಿಜ, ನೀವ್ ಹೇಳಿದ ಹಾಗೆ ಮಲ್ಲೇಶ್ವರಂ, ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಲೀಲಾ ನರ್ಸಿಂಗ್ ಹೋಮ್ ಅಂದ್ರೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತಾರೆ. ನಮ್ಮ ಅಜ್ಜಿನೂ ಇಲ್ಲೇ ಹುಟ್ಟಿದ್ದು, ನಮ್ಮ ಅಮ್ಮ ಇಲ್ಲೇ ಹುಟ್ಟಿದ್ದು, ನನ್ನ ಮಗುಗೂ ಈಗ ನಾನು ಬಂದಿದ್ದೀನಿ ಅಂತ ಇಷ್ಟು ಒಂದು ವಿಶೇಷವಾದ ಸ್ಥಾನವನ್ನ ಗಳಿಸ್ಕೊಂಡಿರುವಂತಹ ಒಂದು ನರ್ಸಿಂಗ್ ಹೋಮ್ ಅದು. ಡಾಕ್ಟ್ರೇ, ನಿಮ್ಮನ್ನ ವೈದ್ಯರ ದಿನಕ್ಕೆ ವೈದ್ಯಕೀಯ ವೃತ್ತಿ ಅಥವಾ ಅದರ ಆಜುಬಾಜುನಲ್ಲಿ ವಿಷಯಗಳು ಮಾತಾಡಿಸೋದ್ರಿಂದ ಮುಂಚೆ ನೀವು ಬರಹಗಾರ್ತಿ ಕೂಡ ಹೌದು. ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದಿರಾ, ನುವಾನ್ಸಸ್ ಅಂತ ಇಂಗ್ಲಿಷ್ ನಲ್ಲಿ. ಹಾಗೇನೆ ರೀಬೂಟ್, ರೀಇನ್ವೆಂಟ್, ರೀಚಾರ್ಜ್ ಅನ್ನುವಂತಹ ಒಂದು ಪುಸ್ತಕವನ್ನ ಕೂಡ ಬರೆದಿದ್ದೀರಾ. ಹೇಳಿ ಇದ್ರ ಬಗ್ಗೆ. ಹೇಗೆ, ಯಾವ ವಸ್ತುವನ್ನ ಇಟ್ಕೊಂಡು ಈ ಕವನ ಸಂಗ್ರಹ ಮಾಡಿದ್ರಿ, ಮತ್ತೆ ಈ ಪುಸ್ತಕ ಯಾವ ವಿಷಯವನ್ನ ಆಧರಿಸಿದೆ? ನಂದು ನ್ಯೂಆನ್ಸಸ್ ಅನ್ನೋ ಪೊಯೆಟ್ರಿ ಬುಕ್ ಒಂದು 5-6 years ಆಯ್ತು ಪಬ್ಲಿಷ್ ಮಾಡಿ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸಸ್ ಎಲ್ಲ ಸೇರಿಸ್ಕೊಂಡು ಕೆಲವೆಲ್ಲ ಜನರಲ್ ಟಾಪಿಕ್ಸ್ ಇದೆ, ಕೆಲವೆಲ್ಲ ನನ್ನ ಪ್ರಾಕ್ಟೀಸಿಗೆ ಸೇರಿದಂಥದ್ದು ಇದೆ. ಸೊ ಕೆಲವು ಇನ್ಫರ್ಟಿಲಿಟಿ ಬಗ್ಗೆ, ಕೆಲವು ಹೋಪ್ ಇನ್ ಅ ಟೆಸ್ಟ್ ಟ್ಯೂಬ್ ಅಂತ ಒಂದು ಇದು, ಕೆಲವು ಫೀಮೇಲ್ ಫೀಟಿಸೈಡ್ ಬಗ್ಗೆ, ಸೊ ಅದೆಲ್ಲ ಸಕ್ಸಸ್ ಬಗ್ಗೆ, ಈ ತರದ್ದೆಲ್ಲ ಬೇರೆ ಬೇರೆ ಟಾಪಿಕ್ಸ್ ಎಲ್ಲ ಸೇರಿಸ್ಕೊಂಡು ಒಂದೊಂದು ಪೋಯಮ್ ಮಾಡಿದ್ದೀನಿ. ಅದು ಇಟ್ ವಾಸ್ ವೆಲ್ ಅಪ್ರಿಶಿಯೇಟೆಡ್ ಬೈ ಲಾಟ್ ಆಫ್ ಪೀಪಲ್ ಬಿಕಾಸ್ ದ ಸಬ್ಜೆಕ್ಟ್ಸ್ ತುಂಬಾ ವೇರಿಡ್ ಆಗಿತ್ತು. ಮತ್ತೆ ಈಗ ಬರ್ದಿರೋ ಬುಕ್ಕು ರೀಬೂಟ್, ರೀಇನ್ವೆಂಟ್, ರೀಚಾರ್ಜ್ ಅಂತ. ಇದೇನಂದ್ರೆ ನಮ್ಮಲ್ಲಿ ಒಂದು ಸಕ್ಸಸ್ ಆಗತ್ತೆ ನಮ್ಮ ಕೆರಿಯರ್ ಅಲ್ಲಿ, ದುಡ್ಡು, ರಿಚಸ್, ಅದು ಇದು, ಮನೆ ತಗೊಳ್ತೀವಿ, ಮಕ್ಳು ಬೆಳಿತಾರೆ, ವಿ ಸೀಮ್ ಟು ಬಿ ಹ್ಯಾಪಿ.
ನಮ್ಗೆ ಬೇಕಾಗಿದ್ದೆಲ್ಲ ಇದೆ ಅನ್ಸುತ್ತೆ, ಬಟ್ ಎಲ್ಲೋ ಏನೋ ಒಂದು ಮಿಸ್ಸಿಂಗ್ ಅನ್ಸುತ್ತೆ. ಯಾಕೆ ವೈ ಆಮ್ ಐ ನಾಟ್ ಹ್ಯಾಪಿ, ಸಂತೋಷವಾಗಿ ಯಾಕಿಲ್ಲ, ಇದೆಲ್ಲ ಇದೆಯಲ್ಲ, ಮನೆ ಮಠ, ಆಸ್ತಿ, ದುಡ್ಡು, ಸಕ್ಸೆಸ್, ಕೆರಿಯರ್ ಎಲ್ಲ ಇದೆ, ಬಟ್ ಆದ್ರೂ ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಕೆಲವ್ರಿಗೆ, ಐ ಥಿಂಕ್ ಲಾಟ್ ಆಫ್ ಪೀಪಲ್, ಎಲ್ಲಾರ್ಗು ಒಂದ್ ಟೈಮ್ ಅಲ್ಲಿ ಯಾವಾಗ್ಲೂ ಅನ್ಸುತ್ತೆ, ಏನಿದು ಲೈಫ್, ಯಾಕೆ ಎಲ್ಲ ಇದ್ರೂನು ಏನೋ ಒಂದ್ ಕಮ್ಮಿ ಇರೋಂಗಿದೆ ಅಲ್ವಾ ಅಂತ. ಸೊ ಮೈ ಬುಕ್ ಇಸ್ ಅಬೌಟ್ ದಟ್, ವೈ ವಿ ಫೀಲ್ ದಟ್ ವೇ. ಸೊ ಇದು ಹೌ ವಿ ಕ್ಯಾನ್ ಮೇಕ್ ಅವರ್ ಓನ್ ಲೈಫ್ ಕಂಟೆಂಟ್, ಒಂಥರ ಒಂದ್ ಸಮಾಧಾನ, ಸಂತೃಪ್ತಿಯ ಜೀವನವನ್ನ ಹೇಗೆ ಸಂತೃಪ್ತಿಯ ಜೀವನ ಹೇಗೆ ಬಾಳೋದು ಅಂತ. ದಿಸ್ ಬುಕ್ ಇಸ್ ಅಬೌಟ್ ದಟ್, ಹೌ ವಿ ಕ್ಯಾನ್ ಫೈಂಡ್ ದಿಸ್ ಕಂಟೆಂಟ್ಮೆಂಟ್ ಇನ್ ಎವ್ರಿ ಡೇ ಲೈಫ್ ಅಂತ. ಸೊ ಹಾಗಾಗಿ ವಿಷಯ ತುಂಬಾ ಆಸಕ್ತಿದಾಯಕವಾಗಿದೆ. ಈಗ ಸಾಮಾನ್ಯವಾಗಿ ನಾವು ಇದನ್ನೆಲ್ಲ ಮೋಟಿವೇಶನಲ್ ಸ್ಪೀಕರ್ಸು, ದೊಡ್ಡ ದೊಡ್ಡ ಗುರುಗಳು ಅವ್ರು ಹೇಳಿದ್ರೆ ಮಾತ್ರ ಏನೋ ಶಂಕದಿಂದ ಬಂದಿರೆ ತೀರ್ಥ ಅಂತ ನಾವು ತಗೊಂಡು ಅದನ್ನ ಅಳವಡಿಸ್ಕೊಳ್ಳೋದು ಅಥವಾ ಕೇಳೋದು, ಕುತೂಹಲದಿಂದ ನೋಡೋದೋ ಓದುವುದೋ ಏನೋ ಮಾಡ್ತೀವಿ. ಆದ್ರೆ ನಿಮ್ಮಂತಹ ಕ್ಷೇತ್ರದಲ್ಲಿ ಇದ್ದುಕೊಂಡು ಅಲ್ಲಿನ ಅನುಭವಗಳನ್ನ ತಗೊಂಡು ನೀವು ಬರಿತೀರಲ್ಲ, ಅದನ್ನ ನಾವು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಮಗೆ ಆತ್ಮಸಂತೃಪ್ತಿ ಅನ್ನೋದು ಸಿಗತ್ತೆ ಅಂತ ನನಗಂತೂ ಅನ್ಸುತ್ತೆ. ಈ ಬುಕ್ ರಿಲೀಸ್ ಆಗಿದ್ಯಾ ಆಲ್ರೆಡಿ? ಇದು ಆಕ್ಚುಲಿ ನೆಕ್ಸ್ಟ್ ಮಂತ್ ರಿಲೀಸ್ ಈ ಮಂತ್ ಅಂದ್ರೆ ಮಿಡಲ್ ಜುಲೈ ಅಲ್ಲಿ ರಿಲೀಸ್ ಆಗುತ್ತೆ. ಪೇಪರ್ ಬ್ಯಾಕ್ ಎಡಿಷನ್ ಮತ್ತೆ ಅಮೆಝಾನ್ ಇಂಡಿಯಾ ಅಲ್ಲೂ ಸಿಕ್ಕತ್ತೆ. 1 ಮಂತ್ ಆದ ಕೂಡಲೇ ವರ್ಲ್ಡ್ ಓವರ್ ಅಮೆಝಾನ್, ಗ್ಲೋಬಲ್ ಅಮೆಝಾನ್ ಅಲ್ಲಿ. ನೈಸ್. ಇದಕ್ಕೋಸ್ಕರ ನಿಮ್ಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳು. ಪುಸ್ತಕಗಳು ಹೀಗೆ ನಿಮ್ಮ ಅನುಭವದ ಮೂಸೆಯಲ್ಲಿ ಅದ್ದು ಬರ್ತಾ ಇರ್ಲಿ. ಅದನ್ನ ಓದುಗರಿಗೆ ತಲುಪಿಸೋ ನಿಟ್ಟಿನಲ್ಲಿ ಓದಿದವರು ಅದನ್ನ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಓ ಹೌದಲ್ವಾ, ಇದನ್ನ ನಾನು ಅಳವಡಿಸ್ಕೊಂಡ್ರೆ ನನಗೆ ಎಲ್ಲೋ ಸುಖ ಶಾಂತಿ ಸಿಗತ್ತೆ ಅಥವಾ ಪ್ರಯೋಜನ ಆಗತ್ತೆ ಅಂತ ಅನ್ನಿಸ್ಲಿ ಅಂತ ಹಾರೈಸ್ತೀನಿ ಕಂಪನಾಂಕದ ಕಡೆಯಿಂದ. ಮೇಡಮ್, ನೀವು ಪ್ರಸೂತಿ ತಜ್ಞೆ. ಈ ಪುಸ್ತಕಗಳಲ್ಲಿ ಬರುವಂತಹ ಎಲ್ಲ ಅನುಭವಗಳು ಹೆಣ್ಣು ಮಕ್ಕಳಿಗೆ ಟಾರ್ಗೆಟ್ ಮಾಡಿರುವಂತದ್ದ ಅಥವಾ ಇನ್ ಜನರಲ್ ಬರೆದಿರುವಂತದ್ದ? ಇದು ಜನರಲ್. This book is very general. It is about everyday what we go through. It has nothing to do ಅಂದ್ರೆ ಹೆಣ್ಮಕ್ಳಿಗೆ ಅಂತ ಏನ್ ಪರ್ಟಿಕ್ಯುಲರ್ ಆಗಿಲ್ಲ. ಸೊ ಇದು ಜನರಲ್. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ಸಾಮಾನ್ಯವಾಗಿ ನೋಡಿ, ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಏರಿಳಿತಗಳು ಹೆಣ್ಣು ಮಕ್ಕಳಿಗೆ ಜಾಸ್ತಿ. ಒಂದು 10 ರಿಂದ 13 ವರ್ಷದೊಳಗೆ ಅವಳು ಏನು ಮೆನೋಪಾಸ್, ಐ ಮೀನ್ ಇದು ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ನು 40 ಆಗ್ತಿದ್ದ ಹಾಗೆ ಸೀಸ್ ದ ಸೈಕಲ್, ಅದರ್ ಸೈಡ್ ಆಫ್ ದ ಸೈಕಲ್. ಈ 2 ಚಕ್ರಗಳ ಮಧ್ಯದಲ್ಲಿ, 2 ತುದಿಗಳ ಮಧ್ಯದಲ್ಲಿ ಅವಳ ಜೀವನ, ದೈಹಿಕ ಜೀವನ, ಅದ್ರ ಮೇಲೆ ಮಾನಸಿಕ ಜೀವನ ಎಲ್ಲವೂ ಏರಿಳಿತಗಳನ್ನ ಕಾಣ್ತಾ ಹೋಗುತ್ತೆ. ಹಾಗಾಗಿ ನನಗನ್ಸೋದು, ಜೊತೆಗೆ ಐ ಆಮ್ ಎ ಸೈಕಲಾಜಿಕಲ್ ಕೌನ್ಸಿಲರ್, ನನಗನ್ಸೋದು ಈ ಎಲ್ಲ ಏರಿಳಿತಗಳ ಜೊತೆಯಲ್ಲಿ ಅವಳಿಗೆ ಮಾನಸಿಕವಾಗಿ ಖಿನ್ನತೆ ಬರುವಂತದ್ದು, ಈ ತರದ ಅವಘಡಗಳು ಹೆಣ್ಣಿಗೆ ಜಾಸ್ತಿನಾ ಅಂತ ಅನ್ಸತ್ತೆ. ಏನ್ ಅನ್ಸತ್ತೆ ನಿಮ್ಗೆ? Asha, can you just say that in English? Yeah, sure. See, we women as a whole, we see all the ups and downs of hormonal change between 13 and 45. Yes. So during that time, as a psychological counselor, I feel that we women face the biggest challenge in mental health and also of course physical health. Is it more in women that they get into depression or anxiety disorders, everything? Is it due to this hormonal changes or something like that? No, it could be. ಏನಂದ್ರೆ adolescence ಅಲ್ಲಿ ಅಂದ್ರೆ around between 12 and 15 to teens ಅಲ್ಲಿ, so a lot of hormonal changes happen. ಸೊ ಮಕ್ಕಳಿಗೆ ದೇ ಆರ್ ವೆರಿ ಟೆಂಪರಮೆಂಟಲ್, ಗೊತ್ತಲ್ಲ, ಮದರ್ ಆ ಏಜ್ ಗೆ ಮೆನೋಪಾಸ್ ಬರ್ತಾ ಇರ್ತಾರೆ. ಮಕ್ಕಳು ಒಂದು 12 years ಇಂದ 18 years ತನಕ ಇರ್ತಾರೆ. ಜಗಳ ಆಗುತ್ತೆ. There will be fights between children and mother.
ಸೊ ಫಾದರ್ ಇನ್ ಬಿಟ್ವೀನ್ ಬರೋದು, ಮತ್ತೆ ಇಟ್ಸ್ ಅ ವೆರಿ ಡಿಫಿಕಲ್ಟ್, ತುಂಬಾ ಕಷ್ಟನೇ ಅನ್ಬೋದು. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟೈಮ್ ಫಾರ್ ಬೋತ್ ಮದರ್ ಅಂಡ್ ಫಾರ್ ದ ಚಿಲ್ಡ್ರನ್. ಸೊ ಅವರಿಗೂ ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಕೆಲವೆಲ್ಲ ಅಟ್ಲೀಸ್ಟ್ ಈಗ ಸ್ವಲ್ಪ ಪೇರೆಂಟ್ಸ್ ಫ್ರೆಂಡ್ಸ್ ತರ ಮಾತಾಡ್ತಾರೆ ಮಕ್ಕಳ ಜೊತೆ. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್ ಅನ್ಸುತ್ತೆ. ಚಿಲ್ಡ್ರನ್ ಜೊತೆ ಖಂಡಿತ ಯಾವಾಗ್ಲೂ ಕಮ್ಯುನಿಕೇಟ್ ಮಾಡ್ಬೇಕು. ಏನಾದ್ರೂ ಇರ್ಲಿ, ಒಂದು ಏನಿದ್ರು ಯಾವ ವಿಷಯ ಇದ್ರು ನನ್ನ ಹತ್ರ ಕನ್ಫೈಡ್ ಮಾಡ್ಬೋದು ಅನ್ನೋ ತರಕ್ಕೆ ನಡ್ಕೋಬೇಕು ನಾವು. ಯಾಕಂದ್ರೆ ಈ ಸೊಸೈಟಿಯಲ್ಲಿ ಮುಂಚೆ ತರ ಇಲ್ಲ. ಹೆಣ್ಮಕ್ಳು ಆಚೆ ಹೋಗ್ತಾರೆ, ಲೇಟ್ ಆಗಿ ಬರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಕೊಲೀಗ್ಸ್ ಮೀಟ್ ಮಾಡ್ತಾರೆ. ಕೆಲವು ಸಲ ದೇ ಮೇ ಫೀಲ್ ಸರ್ಟನ್ ಥಿಂಗ್ಸ್ ದಟ್ ದೇ ವಾಂಟ್ ಟು ಟಾಕ್ ಅಬೌಟ್, ಬಟ್ ಏನ್ ಅನ್ಕೊಂತಾರೋ ನಮ್ ಪೇರೆಂಟ್ಸ್, ಮಾತಾಡ್ಬೋದಾ ಮಾತಾಡ್ಬಾರ್ದಾ ಅನ್ನೋ ಭಾವನೆ ಇರುತ್ತೆ. ಹಾಗಾಗಿ ನಾವು ಆ ಕಾನ್ಫಿಡೆನ್ಸ್ ಕೊಟ್ರೆ ಮಕ್ಳಿಗೆ, ಏನಿದ್ರು ನನ್ನ ಹತ್ರ ಮಾತಾಡ್ಬೋದು, ನಾನು ಅಡ್ವೈಸ್ ಕೊಡ್ತೀನಿ, ಇಲ್ಲ ಏನ್ ಮಾಡ್ಬೇಕು ಅಂತ ನಾನು ತಿಳ್ಕೊಂಡಾದ್ರೂ ನಿಮ್ಗೆ ಹೇಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ಬೇಕು ನಮ್ಮ ಮಕ್ಳ ಹತ್ರ. ಯಾವಾಗ್ಲೂ ಆ ಕಮ್ಯುನಿಕೇಶನ್ ಚಾನೆಲ್ಸ್ ಓಪನ್ ಇಡ್ಬೇಕು. ಸೊ ಹಾಗಿದ್ರೆ ಡಾಕ್ಟ್ರೇ, ನೀವು ಈಗ ಮಾತಾಡ್ತಿರುವಂತಹ ಒಂದು ಏನು ಸೂಕ್ಷ್ಮವಾದ ವಿಷಯ ಇದೆಯಲ್ಲ, ಇದನ್ನ ಎಲ್ಲರೂ ಹೇಳ್ತಾರೆ, ಎದೆ ಮಟ್ಟಕ್ಕೆ ಬೆಳೆದು ನಿಂತ ಮಕ್ಕಳನ್ನ ಸ್ನೇಹಿತರನ್ನಾಗಿ ಕಾಣಿ ಅಂತ ಅಪ್ಪ ಅಮ್ಮಂದ್ರಿಗೆ ಹೇಳ್ತಾರೆ. ಆದ್ರೆ ಈಗಿನ ಜನರೇಷನ್ಗೆ ಸಿಕ್ಕಾಪಟ್ಟೆ ಸ್ನೇಹಿತರು ಇರ್ತಾರೆ. Do they actually gel like friends with the parents? That is my, amazing question all the time. Okay, I have an answer for this. Friends are there. They may confide in their friends. They may say some things to the friends which they don't tell the parents. They have friends. ಈಗ ಏನಂದ್ರೆ ಫೇಸ್ಬುಕ್ ಅಲ್ಲಿ 100 ಫ್ರೆಂಡ್ಸ್ ಇರ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ 100 ಫ್ರೆಂಡ್ಸ್ ಇರ್ತಾರೆ, ಬಟ್ ಜೆನ್ಯೂನ್ ಫ್ರೆಂಡ್ಸ್ ಅದ್ರಲ್ಲಿ ಎಷ್ಟು? ಇನ್ನೊಂದು, ನಮ್ಗೆ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಷ್ಟು ಲೈಕ್ಸ್ ಬರುತ್ತೆ ಅದೇ ದೊಡ್ಡ ವಿಷಯ. ಎಕ್ಸಾಕ್ಟ್ಲಿ. ಒಂದು ಪೋಸ್ಟ್ ಹಾಕಿ 30 ನಿಮಿಷಕ್ಕೆ ಓಪನ್ ಮಾಡಿ ನೋಡೋದು ಎಷ್ಟು ಲೈಕ್ಸ್ ಬಂದಿದೆ, ಯಾರ್ಯಾರು ಏನೇನ್ ಕಾಮೆಂಟ್ ಕೊಟ್ಟಿದ್ದಾರೆ, ನನ್ನ ಕ್ಲೋಸ್ ಫ್ರೆಂಡ್ ಇನ್ ರಿಯಲ್ ಲೈಫ್ ಕಾಮೆಂಟ್ ಮಾಡಿದಾರಾ ಇಲ್ವಾ, ಅದೊಂದು ಮೇನಿಯಾ ತರ ಆಗೋಗ್ತಿದೆ. ಮೇನಿಯಾ ತರ, ಸೋಷಿಯಲ್ ಮೀಡಿಯಾನೇ ಒಂಥರ ಮೇನಿಯಾ ತರ ಆಗ್ಬಿಟ್ಟಿದೆ. ಏನಂದ್ರೆ ಒಂದ್ಸಲ ಲೈಕ್ ಮಾಡಿಲ್ಲ ಅಂದ್ರೆ ಅದನ್ನೇ ಒಂದು ದೊಡ್ಡದಾಗಿ ಮಾಡ್ಕೊಂಡು ಡಿಪ್ರೆಷನ್ ಅಲ್ಲಿ ಹೋಗ್ಬಿಡ್ತಾರೆ. ಸೊ ನಾವು ಏನು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂದ್ರೆ, ವಿ ಶುಡ್ ಆಲ್ವೇಸ್ ಗಿವ್ ದಮ್ ದ ಫೀಲಿಂಗ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಅಂದ್ರೆ ಒಂದು ಐ ಹ್ಯಾವ್ ಸಮ್ ಸೆಲ್ಫ್ ವರ್ತ್ ಅನ್ನೋ ತರ ಬೆಳೆಸಿದ್ರೆ ವಿ ಆರ್ ನಾಟ್ ಸೋ ಡಿಪೆಂಡೆಂಟ್ ಆನ್ ಅದರ್ ಪೀಪಲ್ಸ್ ಒಪಿನಿಯನ್ಸ್. ಸೊ ನಮ್ಮಲ್ಲೇ ಒಂದು ಏನ್ ಹೇಳೋದು, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಕನ್ನಡ ವರ್ಡ್ ಫಾರ್ ದಟ್, ಬಟ್ ದಟ್ ಕೈಂಡ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ರೈಟ್, ಮಕ್ಕಳಲ್ಲಿ ಆತ್ಮವಿಶ್ವಾಸ. ನಾನ್ ನಿನಗೆ ಏನೇ ತಪ್ಪು ದಾರಿಯಲ್ಲಿ ಹೋದ್ರು ನಾನ್ ನಿನಗೆ ಸರಿಯಾದ ಮಾರ್ಗವನ್ನ ತೋರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತೀನಿ. ಬಹುಶಃ ಮಕ್ಕಳು ಅಪ್ಪ ಅಮ್ಮದ್ರ ಜೊತೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಅನ್ಸುತ್ತೆ. ನಾವ್ ಈಗಷ್ಟೇ ಹಾರ್ಮೋನಲ್ ಚೇಂಜಸ್ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟರ್. ಕ್ಯಾನ್ ಯು ಜಸ್ಟ್ ಹೈಲೈಟ್, ಮಕ್ಕಳು ಇವಾಗ ಟೀನೇಜ್ ಬರ್ತಾರೆ, ಬರ್ತಿದ್ದ ಹಾಗೆ ಅಪ್ಪ ಅಮ್ಮನ ಕೈಯಿಂದ, ಅಪ್ಪನಿಂದ ಬಿಡಿ, ಅವರು ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ಅಪ್ಪನಿಂದ ದೂರನೇ ಇರ್ತಾರೆ, ಜಾಸ್ತಿ ಕನೆಕ್ಷನ್ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗಿ ಅಮ್ಮನ ಜೊತೆನೆ ಇರ್ತಾರೆ. ಅಮ್ಮ ಮಾಡಿಸುವಂತಹ ಊಟ, ಕೈ ತುತ್ತು ತಿನ್ಸೋದು ಮಾಡೋದು ಎಲ್ಲಾನು ಒಂದು ಪ್ರಾಯಶಃ ಒಂದು 10 ವರ್ಷದ ಒಳಗಡೆ ಮುಗಿಸ್ಕೊಂಡ್ ಬಿಡ್ತಾರೆ. 11 ವರ್ಷ 12 ವರ್ಷಕ್ಕೆ ಬರ್ತಿದ್ದಂಗೆ ನಂಗೆ ಅದು ಬೇಡ, ಇದು ಸೇರಲ್ಲ, ನಾನು ಇದು ಮುಟ್ಟಲ್ಲ, ನಂಗೆ ಈ ಊಟನೇ ಬೇಡ, ಆ ತರ ಶುರು ಮಾಡ್ತಾರೆ. ಈ ವಿಷಯದಲ್ಲಿ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತಿರುವಂತಹ ವಿಷಯದಲ್ಲಿ ಸ್ಪೆಷಲಿ ಹೆಣ್ಮಕ್ಳಿಗೆ ನೀವು ಯಾವ ರೀತಿಯ ಡಯಟ್ ಸಜೆಸ್ಟ್ ಮಾಡ್ತೀರಾ, ಅಥವಾ ಯಾವ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಹೇಗಿರ್ಬೇಕು ಅಂತ ನೀವು ಹೇಳ್ತೀರಾ? ಓಕೆ ಆಶಾ, ಒಂದು ಹೇಳ್ಬೇಕು, ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಆವ್ರೇಜ್ ಪೇಷಂಟ್ ವೆಯ್ಟ್ ಒಂದು 50 ಇಂದ 65 ಒಳಗಡೆ ಇತ್ತು. ನನ್ನ ಆವ್ರೇಜ್ ಪೇಷಂಟ್ ಏಜುನು ಅಷ್ಟೇ ಒಂದು 18 ಇಂದ ಒಂದು 35 ಒಳಗಡೆ ದೇ ವರ್ ಕಮಿಂಗ್ ಫಾರ್ ಪ್ರೆಗ್ನೆನ್ಸಿ. ಈಗೇನಾಗಿದೆ, ಲೇಟ್ ಮ್ಯಾರೇಜು, ಲೇಟ್ ಕನ್ಸೆಪ್ಷನ್ ಪ್ಲಾನಿಂಗ್ ಮಾಡೋದು, ಸೊ ಲೇಟ್ ಮ್ಯಾರೇಜ್ ಆಗಿ ಇನ್ನೂ ಒಂದಷ್ಟು ವರ್ಷ ಕೆರಿಯರ್ ಅದು ಇದು ಎಲ್ಲ ಮುಗಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ದೇ ಆರ್ ಆಲ್ರೆಡಿ ಇನ್ ಲೇಟ್ 20s 30s. ಈಗ ಪೇಷಂಟ್ ನಮ್ಮ ಹತ್ರ ಬರೋವಾಗಲೇ ಅವ್ರ ಸ್ಟಾರ್ಟಿಂಗ್ ವೇಟೇ 70-75 ಇಂದ ಸ್ಟಾರ್ಟ್ ಆಗುತ್ತೆ.
ಹಾಗಾಗಿ ಅವ್ರ ಪ್ರೆಗ್ನೆನ್ಸಿ ಆಗೋ ತನಕ ದೇ ಆರ್ ಆಲ್ರೆಡಿ ಅಬೌಟ್ 80-85. ನನ್ನ ಹತ್ರ ಕೆಲವು ಪೇಷಂಟ್ಸ್ 108 ತನಕನೂ ಇದ್ದಾರೆ. ಸೊ ಇದೇನಾಗಿದೆ, ಇನ್ನೊಂದು ಈ BPO ಸೆಂಟರ್ಸ್ ಅಲ್ಲಿ ನೈಟ್ ಶಿಫ್ಟ್ಸ್ ವರ್ಕ್ ಮಾಡೋದು, ಇಟ್ ಅಫೆಕ್ಟ್ಸ್ ಅವರ್ ಮೆಲಟೋನಿನ್ ಲೆವೆಲ್ಸ್. ಹಾಗಾಗಿ ಇಟ್ ಆಲ್ಟರ್ಸ್ ಆರ್ ಬಯೋಲಾಜಿಕಲ್ ಕ್ಲಾಕ್ ಅಂಡ್ ದೆನ್ ಪೀಪಲ್ ಆರ್ ಮೋರ್ ಪ್ರೋನ್ ಫಾರ್ PCOD. PCOD ಈಗ ತುಂಬಾನೇ ಕಾಮನ್ ಆಗಿದೆ. ಈಗ ನಾನ್ ಹೇಳಲ್ಲ, ಪೇಷಂಟೇ ಬಂದು ಮೇಡಮ್ ನಂಗೆ PCOD ಇದೆ ಅಂತ ಹೇಳ್ತಾರೆ. ಅವರೆಲ್ಲ ಗೂಗಲ್ ಮಾಡ್ಬಿಟ್ಟು ಬರೋವಾಗ್ಲೇ ಮೇಡಮ್ ನನ್ಗೆ ಇರ್ರೆಗ್ಯುಲರ್ ಪೀರಿಯಡ್, ನನ್ಗೆ ಆಕ್ನಿ ಇದೆ, ಹೇರ್ ಫಾಲ್ ಇದೆ, ನನ್ಗೆ PCOD ಇದೆ ಅಂತಾನೆ ಬರ್ತಾರೆ. ಸೊ ಅದು ತುಂಬಾನೇ ಕಾಮನ್. PCOD ಏನು ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಈ ಓವರೀಸ್ ಅಲ್ಲಿ ನೀರ್ಗುಳ್ಳೆ ಅಂತ ಹೇಳ್ತಾರೆ. ಸೊ ಆತರ ಇದ್ರೆ ತುಂಬಾನೇ ಹಾರ್ಮೋನಲ್ ಚೇಂಜಸ್ ಆಗ್ಬಿಟ್ಟು ಇರೆಗ್ಯುಲರ್ ಸೈಕಲ್ಸ್ ಆಗತ್ತೆ, ಆಕ್ನಿ ಆಗತ್ತೆ, ಹೇರ್ ಫಾಲ್ ಆಗತ್ತೆ, ವೆಯ್ಟ್ ಗೇನ್ ಆಗತ್ತೆ, ಸೊ ಶುಗರ್ ಲೆವೆಲ್ಸ್ ಜಾಸ್ತಿ ಆಗತ್ತೆ, ಇನ್ಸುಲಿನ್ ಜಾಸ್ತಿ ಆಗತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್, ಈವನ್ ಚಿಲ್ಡ್ರನ್, ಟು ಮೇಂಟೈನ್ ವೇಟ್. ಈಗ ಜಂಕ್ ಫುಡ್ ತಿನ್ನೋ ಅಭ್ಯಾಸ ಜಾಸ್ತಿ, ಎಲ್ಲದಕ್ಕೂ ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ. ಸೊ ಪೇರೆಂಟ್ಸ್ಗೂ ಏನಾದ್ರು ಕೇಳಿದ್ರೆ ಅಯ್ಯೋ ಯಾರು ಮಾಡ್ತಾರೆ, ಅವ್ರಿಗೂ ಸಾಕಾಗಿರುತ್ತೆ, ಎಲ್ಲಾರು ಇವಾಗ ವರ್ಕಿಂಗು, ಸರಿ ಆರ್ಡರ್ ಮಾಡೋ ಏನೋ ಒಂದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರೊಸೆಸ್ಡ್ ಫುಡ್, ಪ್ರೊಸೆಸ್ಡ್ ಫುಡ್ ತಿನ್ನೋದ್ರಿಂದ ಈ ರೆಡಿ ಟು ಫ್ರೈ ಇದು ತುಂಬಾನೇ ಇದೆಯಲ್ಲ, ನಗ್ಗಿ ಇದು ಏನದು ಯಮ್ಮೀಸ್, ಅದು ಇದು ರೆಡಿ ಟು ಫ್ರೈ ನಗ್ಗೆಟ್ಸ್, ಚಿಕನ್ ನಗ್ಗೆಟ್ಸ್, ರೆಡಿ ಟು ಫ್ರೈ ಆಲೂ ಟಿಕ್ಕಿ, ಎಲ್ಲಾನು ರೆಡಿ ಟು ಫ್ರೈ ಇದೆ. ಸೊ ಅದ್ರಲ್ಲಿ ಏನು ಅಂದ್ರೆ ಪ್ರಿಸರ್ವೇಟಿವ್ಸ್ ಇರುತ್ತೆ, ತುಂಬಾನೇ ಮೈದಾ ಇರುತ್ತೆ, ಪ್ರೊಸೆಸ್ಡ್ ಫುಡ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಏಜೆಂಟ್ಸ್ ಇರುತ್ತೆ. ಅದೆಲ್ಲ ಇಟ್ ಅಫೆಕ್ಟ್ಸ್ ಅವರ್ ಹಾರ್ಮೋನ್ಸ್. ದಿ ಅದರ್ ಥಿಂಗ್ ಇಸ್ ಪೆಸ್ಟಿಸೈಡ್ಸ್ ಇನ್ ದ ಫುಡ್. ನಾವ್ ಏನೇ ಆಗ್ಲಿ ಪೆಸ್ಟಿಸೈಡ್ಸ್ ಇನ್ ದ ಫುಡ್ ನಮ್ ಕಂಟ್ರಿಯಲ್ಲಿ ಕಂಟ್ರೋಲ್ ಇಲ್ಲ. ಎಷ್ಟು ಪೆಸ್ಟಿಸೈಡ್ಸ್ ಇಷ್ಟೇ ಯೂಸ್ ಮಾಡ್ಬೇಕು ಅನ್ನೋದು ಯಾರು ಮಾನಿಟರ್ ಮಾಡಲ್ಲ. ಹಾಗಾಗಿ ನಾವು ತಿನ್ನೋದ್ರಲ್ಲಿ ಎಲ್ಲಾದ್ರಲ್ಲೂ ಪೆಸ್ಟಿಸೈಡ್ಸ್ ಇದೆ. ಇನ್ನೊಂದು ಪೊಲ್ಯೂಷನ್ ಅಲ್ಲಿ, ಲೆಡ್ ಪೊಲ್ಯೂಷನ್, ಎಮಿಷನ್ಸ್ಗೆ ತುಂಬಾನೇ ಲೆಡ್ ಪೊಲ್ಯೂಷನ್ ಆಗತ್ತೆ. ಸೊ ದಟ್ ಆಲ್ಸೋ ಅಫೆಕ್ಟ್ಸ್ ಆರ್ ಹಾರ್ಮೋನ್ಸ್. ಇನ್ನೊಂದು ನಾವ್ ಎಲ್ಲಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಹಾಕ್ತಿವಿ, ಅದು ಹೋಗಿ ಆಯಿಲ್ ಅಲ್ಲಿ ಸೇರ್ಕೊಂಡು ನ್ಯಾನೋ ಪಾರ್ಟಿಕಲ್ಸ್ ಅಂತ, ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್, ಅದು ಪ್ಲಾಂಟ್ ಅಲ್ಲಿ, ಗಿಡದಲ್ಲಿ, ನೀರಲ್ಲೇ ಹೋಗುತ್ತೆ. ಸೊ ದ ಪ್ಲಾಂಟ್ ರೂಟ್ ಇಂದಾನೇ ಅಬ್ಸರ್ವ್ ಮಾಡ್ಕೊಂಡು ನ್ಯಾನೋ ಪಾರ್ಟಿಕಲ್ಸ್ ಆಫ್ ಪ್ಲಾಸ್ಟಿಕ್, ಅದು ಈಗ ವೆಜಿಟಬಲ್ಸ್ ಅಲ್ಲೆಲ್ಲ ವಿ ಹ್ಯಾವ್ ನ್ಯಾನೋ ಪ್ಲಾಸ್ಟಿಕ್. ಸೊ ಅದು ನಮ್ಮ ಹಾರ್ಮೋನ್ಸ್ ಅಫೆಕ್ಟ್. ಈಗ 1 in 3 to 4 ಪೀಪಲ್ಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆ. ಮುಂಚೆ ನಾವು ಅಷ್ಟು ನೋಡ್ತಾ ಇರ್ಲಿಲ್ಲ. ಸೊ ಇವೆಲ್ಲ ಸೇರ್ಕೊಂಡು ಈಗ ಲೇಟೆಸ್ಟ್ ರಿಸರ್ಚ್ ಏನು ಅಂದ್ರೆ ಇಟ್ ಇಸ್ ಕಾಲ್ಡ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ. ಸೊ ದೀಸ್ ಆರ್ ಆಲ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್. ಏನು ಅಂದ್ರೆ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ನ ಹಾಳು ಮಾಡುತ್ತೆ ಅಂತ. ಸೊ ಮುಂಚೆ ನಾವು ಹೇಳ್ತಾ ಇದ್ವಿ ಬರೀ ನಾನ್ ಸ್ಟಿಕ್ ಮಾಡ್ಬೇಕು, ಆ ಹಳೆ ಕಾಲದ್ದು ಬಾಂಡ್ಲಿ ಅದು ಇದು ಎಲ್ಲ ಯಾರು ಅದನ್ನ ಕೆರ್ಕೊಂಡ್ ಕೂತ್ಕೊಳ್ಳೋದು, ಕ್ಲೀನ್ ಮಾಡೋದು ಅಂತ. ಬಟ್ ನಾವು ಇವಾಗ ಏನ್ ಹೇಳ್ತಾ ಇದ್ದಾರೆ, ಕೋಟಿಂಗು ಒಳ್ಳೇದಲ್ಲ, ಯೂಸ್ ಕಾಸ್ಟ್ ಐರನ್, ನಮ್ಮ ಅಜ್ಜಿ ಕಾಲದ್ದು ಎಲ್ಲ ಆಚೆ ತಗೊಳ್ಳಿ ಅಂತ. ಸೊ ಈಗ ಎವ್ರಿಥಿಂಗ್ ಗೋಸ್ ಬ್ಯಾಕ್ ಇನ್ ಸೈಕಲ್ ಅಗೇನ್. ಪ್ಲಾಸ್ಟಿಕ್, paper cups, even paper cups are not good because they are coated with wax. Right, very true. Adರಲ್ಲಿ ಒಂದು ಬಿಸಿ ಕಾಫಿ ಟೀ ಹಾಕೊಂಡು ಕುಡಿದ್ರೆ true, very true, ಕುಡಿದ್ರೆ ಅಬ್ಸಾರ್ಬ್ ಆಗುತ್ತೆ ಅಂತ ಡೆಫಿನೆಟ್ಲಿ ಅದಕ್ಕೊಂದು ಕೋಟಿಂಗ್ ಕೊಡ್ಬೇಕು. ಸೊ ಆ ಕೋಟಿಂಗ್ ಬಿಸಿಯಾಗಿ ಹಾಕಿದ್ರೆ ಆ ಕೋಟಿಂಗ್ ಅಬ್ಸಾರ್ಬ್ ಆಗುತ್ತೆ. Exactly. These are all the things that will cause hormone problems. So therefore ಹಾಗಿದ್ರೆ ಏನು ಇದಕ್ಕೊಂದು ಪುಟ್ಟ ಸಜೆಷನ್ಗಳು ಅಥವಾ ಇದು ಚೇಂಜಸ್ ನಾವು ನಮ್ಮ ಮನೆಯಲ್ಲಿ ತಂದ್ಕೊಳ್ಬಹುದು ಅಂದ್ರೆ ಹೇಗೆ, ಇದಕ್ಕೆಲ್ಲ ಪರಿಹಾರ ಏನು? ಪರಿಹಾರ ಅಂದ್ರೆ we have to store everything either in glass bottles or steel bottles. Sari. Heat food then like old times, preferably in steel vessels. Steel vessels with copper bottom which does not
ಬಿಕಮ್ ಬಿಡದ ಹಂಗೆ ಅನ್ಕೊಂಡೇ ಇರಕ್ಕೆ. ಸೊ ದಟ್ ಕೈಂಡ್ ಆಫ್ ವೆಸಲ್ಸ್. ಇಲ್ಲ ಅಂದ್ರೆ ಈಗ ಮೈಕ್ರೋವೇವ್ನು ಅಷ್ಟು ಒಳ್ಳೇದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ಬ್ಯಾಕ್ ಫುಲ್ ಸೈಕಲ್. ಸೊ ಅದೊಂದು ಸ್ವಲ್ಪ ದಿವಸಕ್ಕೆ ಬಹುಶಃ ನಾವು ನಮ್ಮ ಮಿಕ್ಸಿ ಗ್ರೈಂಡರ್ನು ಎಲ್ಲ ಎತ್ತಿಟ್ಬಿಟ್ಟು ರುಬ್ಬೋಕಲ್ಲಿ ಇಟ್ಕೊಳ್ತೀವ ಅಂತ. ರುಬ್ಬೋಕಲ್ಲಿ ಇಟ್ಕೊಳ್ಬೇಕು, ಎಕ್ಸರ್ಸೈಸ್ಗೂ ಒಳ್ಳೇದು. ಅದೇ ನಮ್ಗೆ ಎಕ್ಸರ್ಸೈಸ್ ಇಲ್ವಲ್ಲ, ಇಷ್ಟು ಗ್ಯಾಡ್ಜೆಟ್ಸ್ ಇದ್ರೂನು ನಮ್ಗೆ ಟೈಮ್ ಇಲ್ಲ. ಒಂದು ಅಬ್ಸರ್ವ್ ಮಾಡಿರೋದು ಡಾಕ್ಟರ್, ಈ ಡ್ಯೂರಿಂಗ್ ದಿಸ್ ಕೋವಿಡ್ ಪೀರಿಯಡ್ ಎಲ್ಲಾ ಮಕ್ಕಳುವೆ ಗುಂಡಿಗೆ ಓವರ್ ವೇಟ್ ಆಗೋಗಿದ್ದಾರೆ. ಒಂದು ಅವರಿಗೆ ಸ್ಕೂಲ್ ಇಲ್ಲ, ದೇ ಆರ್ ಆಲ್ ಆನ್ಲೈನ್ ಕ್ಲಾಸಸ್. ಆಮೇಲೆ ಮಕ್ಕಳಿಗೆ ಹುಚ್ಚಿಡಿಯೋ ಲೆವೆಲ್ಗೆ ಏನು ಒಂದು ಒಂಟಿತನ ಕಾಡೋದಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಎವ್ರಿಬಡಿ ಮನೆಯಿಂದ ಆಚೆ ಹೋದ್ರೆ ನೀನ್ ಮಾಸ್ಕ್ ಹಾಕೋಬೇಕು, ಇಲ್ಲ ಆಚೆನೆ ಹೋಗ್ಬಾರ್ದು ಅನ್ನೋ ಭಯದ ಪರಿಸ್ಥಿತಿ ಇದ್ಮೇಲೆ ಮನೆಯಲ್ಲಿ ಎಷ್ಟು ಅಂತ ಹೌ ಡು ದ ಪೇರೆಂಟ್ಸ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್? See, the thing is, children tend to feel hungry. ಸುಮ್ನೆ ಇದ್ರೆ ಮನೆಯಲ್ಲಿ ಒಂದು 2 hours ಗೆ ಏನಾದ್ರೂ ಒಂದು ಕೊಡಿ ಅಂತ ಕೇಳ್ತಾರೆ. ನಾವು ಮನೆಯಲ್ಲಿ ಏನ್ ಇಡ್ತೀವಿ? ಚಿಪ್ಸ್ ಇಡ್ತೀವಿ, ಚಕ್ಲಿ ಇಡ್ತೀವಿ, ಚೌಚೌ ಇಡ್ತೀವಿ, ಸಾಮಾನ್ಯ ಅದು ಇಂಡಿಯನ್ ಟ್ರೆಡಿಷನ್ ಅಲ್ವಾ. ಸೊ ಅದಕ್ ಬದಲು ವಿ ಹ್ಯಾವ್ ಟು ಕೀಪ್ ಹೆಲ್ತಿ ಫುಡ್. ನಿಮ್ಗೆ ಹಶ್ವಾದಾಗ, even other people I tell my patients, PCODs who want to lose weight, if you are hungry, cut strips of carrot, long strips of carrot, put it in water, keep it in the fridge. Cut long strips of cucumber, keep it in the fridge. Whenever you are hungry, just chew on the carrot, chew on the cucumber, if you want, put salt, pepper. Make sprouts, ಹೆಸರುಕಾಳು sprouts ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ಬಿಡಿ ಒಂದು ಡಬ್ಬಿಯಲ್ಲಿ. ಕ್ಯಾರೆಟ್ ಗ್ರೇಟ್ ಮಾಡಿ ಇನ್ನೊಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಡಿ. ಕ್ಯೂಕಂಬರ್ ಇಟ್ಕೊಂಡ್ಬಿಡಿ ಕಟ್ ಮಾಡಿ. ನಿಮ್ಗೆ ಬೇಕಾದಾಗ ಜಸ್ಟ್ ಮಿಕ್ಸ್ ಎವ್ರಿಥಿಂಗ್, ಪುಟ್ ಸಾಲ್ಟ್, ಪೆಪ್ಪರ್, ಪುಟ್ ಲೈಮ್. ಇಟ್ಸ್ ವೆರಿ ಫಿಲ್ಲಿಂಗ್, ವೆರಿ ಹೆಲ್ತಿ, ಹೈ ಫೈಬರ್, nutritious, and it takes very long to get absorbed. So your sugar level tumba slow agi mele hogutte. You don't need much insulin. So it's good for diabetics, it's good for PCOD. ellargu olledu ee tara sprouts. Even normal food when you are taking, yavaglu with your food one salad, one raw vegetables enadru ondidre nam sugar absorption tumbane nidana agutte. So hagagi less chance of us getting high sugar and putting on weight idella. So this will be prevented. All this time we were speaking about all growing ages. ಈಗ ಲೆಟ್ಸ್ ಕಮ್ ಬ್ಯಾಕ್ ಟು ದ ಅದರ್ ಸೈಡ್ ಆಫ್ ದ ಹಿಲ್. ಹೆಣ್ಣು ಮಕ್ಕಳಿಗೆ ಮೆನೋಪಾಸ್ ಅಂದ್ರೆ ಪ್ರಾಬಬ್ಲಿ ಒಂದು 40-45 ಇಯರ್ಸ್ಗೆ, ಅಥವಾ ನಿಮ್ಮಂಥವ್ರು ಸ್ಟಡಿ ಮಾಡಿರೋದ್ರಿಂದ ಈಗಿನ ಒಂದು ವಾತಾವರಣಕ್ಕೆ ಇನ್ನು ಬೇಗನೆ ಆ ಮೆನೋಪಾಸಲ್ ಪ್ರಕ್ರಿಯೆ ಏನಿದೆ ಅದು ಶುರುವಾಗುವಂತ ಸಾಧ್ಯತೆಗಳು ಇವೆ ಈಗ. ಸೊ ಏನು, ಹೇಗೆ ಅದರಿಂದ ರಕ್ಷಿಸ್ಕೊಳ್ಳೋದು? ಬಚಾವ್ ಮಾಡ್ಕೊಳ್ಳೋಕಂತೂ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಟಚ್ ದಟ್ ಫೇಸ್ ಆಫ್ ಲೈಫ್. ಅದರಿಂದ ಆಗುವಂತಹ ಅಡ್ಡ ಪರಿಣಾಮಗಳಿಂದ ಹೇಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬಹುದು? ಸೊ ಇದು ಮೆನೋಪಾಸ್ ಅಂದ್ರೆ ಆಕ್ಚುಲಿ ಇಟ್ ಇಸ್ ನಾಟ್ ಒನ್ ಡೇಟ್. ಏನು ಅಂದ್ರೆ 1 year ತನಕ ನಮ್ ಪೀರಿಯಡ್ ಆಗ್ಲಿಲ್ಲ ಅಂದ್ರೆ ಅದನ್ನ ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಟು ವೇಟ್ 1 year without period to call it menopause. So menopause ಅಂದ್ರೆ ಸಡನ್ ಆಗಿ ಒಂದ್ ದಿವಸ ನಿಂತೋಗಲ್ಲ. ಸೊ ಯೂಶಲಿ ಏನಾಗುತ್ತೆ, ಇರೆಗ್ಯುಲರ್ ಆಗುತ್ತೆ. ಫಸ್ಟ್ 44-45 ಇಂದ ಒಂದು 1 month, 1.5 months, 2 months ಆಗುತ್ತೆ, ಇಲ್ಲ 3 months ಆಗುತ್ತೆ, ಇಲ್ಲ ಬೇಗ ಆಗತ್ತೆ, ಇಲ್ಲ ಲೇಟ್ ಆಗತ್ತೆ, ಇಲ್ಲ ಹೆವಿ ಪೀರಿಯಡ್ಸ್ ಇರ್ಬೋದು, ಕಮ್ಮಿ ಇರ್ಬೋದು. ಸೊ ಈ ತರ ಎಲ್ಲ ಬಿಕಾಸ್ ದ ಹಾರ್ಮೋನ್ಸ್ ಕೀಪ್ ಆನ್ ಚೇಂಜಿಂಗ್. ಇಟ್ಸ್ ನಾಟ್ ಸೇಮ್. ಈ ಸೈಕಲ್ ಇರೋ ತರ ನೆಕ್ಸ್ಟ್ ಸೈಕಲ್ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಇರುತ್ತೆ. ಬಟ್ ಏನಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಪೇಷಂಟ್ಸು ಬ್ಲೀಡಿಂಗ್ ಜಾಸ್ತಿ ಇದ್ರು ಅಷ್ಟೇ, ಲೇಟ್ ಆಗಿದ್ರು ಅಷ್ಟೇ, ಇದು ಮೆನೋಪಾಸ್ ಅಂತ ಸುಮ್ನೆ ಬಿಟ್ಬಿಡ್ತಾರೆ. ಬಟ್ ಅದ್ ತಪ್ಪು. ಏನಂದ್ರೆ ಬೇರೆ ಕಾರಣನೂ ಇರ್ಬೋದು ಅದಕ್ಕೆ. ಫೈಬ್ರಾಯ್ಡ್ ಇರ್ಬೋದು, ಸಿಸ್ಟ್ ಇರ್ಬೋದು, ಬೇರೆ ಏನಾದ್ರೂ ಇರ್ಬೋದು. ಫಸ್ಟ್ ಅದನ್ನ ರೂಲ್ ಔಟ್ ಮಾಡ್ಬಿಟ್ಟು ಅದೆಲ್ಲ ಏನಿಲ್ಲ ಅಂತ, ಮತ್ತೆ ಇಫ್ ಇಟ್ ಇಸ್ ಲಿಟಲ್ ಇರೆಗ್ಯುಲರ್ ಆರ್ ಲಿಟಲ್ ಹೆವಿ, ದೆನ್ ದೇರ್ ಆರ್ ಅದರ್ ವೇಸ್ ಆಫ್ ಟ್ರೀಟಿಂಗ್ ಇಟ್. ಅಂದ್ರೆ ಇರೆಗ್ಯುಲರ್ ಆಗುತ್ತಲ್ಲ, ಇರೆಗ್ಯುಲರ್ ಆಗಿ ಇದು ಮೇ ಬಿ ಬಿಕಾಸ್ ಆಫ್ ಮೆನೋಪಾಸಲ್ ಇದು ಏನು ಪ್ರಕ್ರಿಯೆ ಅಥವಾ ಬೇರೆ ಕಾರಣಗಳಿಗೆ ಅಂತ ಗೊತ್ತಾಗೋದು ಯಾವ ಏಜ್ ಆದ ನಂತರ ಮಾಡಿಸ್ಕೊಳ್ಬೇಕು. ಇದನ್ನ ನಾವು ಡಾಕ್ಟರ್ ಹತ್ರ ಹೋಗಿ ಒಂದ್ ಸಲಹೆ ತಗೋಬೇಕು. ಇಟ್ ಬಿಕಮ್ಸ್ ಇರೆಗ್ಯುಲರ್, ವಿ ಹ್ಯಾವ್ ಟು ಗೆಟ್ ಇಟ್. ಇರೆಗ್ಯುಲರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಣು ಮಗಳಿಗೆ 1-2 ತಿಂಗಳು ಪೀರಿಯಡ್ ಆಗೋದಿಲ್ಲ ಅಂತ ಇಟ್ಕೊಳ್ಳಿ.
3ನೇ ತಿಂಗಳು ಏನೋ ಒಂದ್ ಸ್ವಲ್ಪ ವೆರಿ ಲೆಸ್ ಇದು ಆಗುತ್ತೆ, ಅದ್ರ ನೆಕ್ಸ್ಟ್ ಮಂತ್ ಒಂದು ಹೆವಿ ಫ್ಲೋ ಆಗುತ್ತೆ. ಸೊ ಡ್ಯೂರಿಂಗ್ ದಿಸ್ 4-5 months, when should that girl or women should see the doctor? Anytime the period is missed, you have to see the doctor. Even a single period? Because even a single period is missed, you have to see the doctor. You cannot assume that it is because my cycle is irregular, because I have this, because I have that. It could be a low thyroid, it could be scanty endometrium, it could be a cyst in the ovary. There are so many reasons for a missed period, but most of all it could be a pregnancy. Fertile period, so adu one reason irutte. Yeah, that is the main reason. That is the first thing we have to rule out. So whether they are married, not married, young, old, whatever it is, we have to rule out pregnancy. That is the first thing, and we cannot afford to wait in that instance. Right. So that they have to get it checked. Once you rule out all the other things, whether it's pregnancy or cyst or any other thing, hormonal problem or PCOD, whatever it is, then you can decide what to do depending on what your doctor suggests. So I said, don't ignore anything. Right. ಮತ್ತೆ ಇನ್ನೊಂದು ಮೆನೋಪಾಸಲ್ ಏಜ್ ಅಲ್ಲಿ ಪೀರಿಯಡ್ಸ್ ಹೆವಿ ಆಗ್ತಾ ಇದ್ರು ಹೆಂಗಸರು, ಅದು ಮೆನೋಪಾಸ್ ಅಲ್ವಾ, ಹಾಗೆ ಆಗುತ್ತೆ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ, ಈ ಮನೆಯವ್ರು ಹೇಳ್ತಾರೆ, ಆ ಮನೆಯವ್ರು ಹೇಳ್ತಾರೆ, ಏನೋ ಒಂದು ಮನೆ ಮದ್ದು ಮಾಡ್ಕೊಂಡು ಹಂಗೆ ಇರೋದು ಅಂತಾರೆ. ಬಟ್ ದಟ್ಸ್ ವೆರಿ ರಾಂಗ್. ಯಾಕಂದ್ರೆ ಇಟ್ ಮೇಕ್ಸ್ ಯು ವೆರಿ ಅನಿಮಿಕ್, ವೆರಿ ಟಯರ್ಡ್. ಅವ್ರು ಬರೋ ಅಷ್ಟೊತ್ತಿಗೆ ಹಿಮೋಗ್ಲೋಬಿನ್ 8 grams ಆಗಿರುತ್ತೆ. So there is no need to ignore it. No, whatever it is, if it is heavy, you need to be treated. You need to take your iron. Right. So it's very important to get checked regularly. Doctor ಹೇಳಿ, ಪ್ರಾಯಶಃ officially she is reaching menopause ಅಂತಾನೆ ಅನ್ಕೊಳ್ಳೋಣ. ಡ್ಯೂರಿಂಗ್ ದಟ್ ಪೀರಿಯಡ್ ನೈಟ್ ಸ್ವೆಟಿಂಗ್ ಇರಬಹುದು, ಏನು ಡಿಪ್ರೆಷನ್ ಹೋಗೋ ಅಂಥದ್ದು, ಅಯ್ಯೋ ಐ ಆಮ್ ವರ್ತ್ಲೆಸ್ ಅನ್ನೋ ಒಂದು ಒಂಟಿತನ ಫೀಲಿಂಗ್ ಏನಿರುತ್ತೆ, ಅದ್ ಎಲ್ಲದರಿಂದ ಬಚಾಯಿಸ್ಕೊಳ್ಳೋದಕ್ಕೆ. ಮತ್ತೆ ಆಗ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಶಿ ಇಸ್ ಲೂಸಿಂಗ್ ಹರ್ ಕ್ಯಾಲ್ಸಿಯಂ ಆಲ್ಸೋ ವೆರಿ ರ್ಯಾಪಿಡ್ಲಿ ಅಟ್ ದಟ್ ಪೀರಿಯಡ್ ಆಫ್ ಟೈಮ್. ಸೊ ಹೌ ಡು ವಿ ಟೇಕ್ ಕೇರ್ ಆಫ್ ದಟ್ ಆಸ್ಪೆಕ್ಟ್? ಏನು ಬೋನ್ ಹೆಲ್ತ್ ಇರ್ಬೋದು, ಮಸಲ್ ಮಾಸ್ ಇರಬಹುದು, ಇದೆಲ್ಲದು ಹೇಗೆ, ಹೌ ಡು ವಿ ಟೇಕ್ ಕೇರ್ ಆಫ್ ಇಟ್? So several things. One is exercise is very important to maintain bone health. So the more you exercise, the less chance of osteoporosis or weakening of the bones. Bones madhya inda the calcium starts getting depleted. So adanna kammi madkollike, the more you exercise or walk, even a walk, 40-minute walk is very healthy. Start at that age. ನಾನು ಇಷ್ಟು ವರ್ಷ ನಾನು ಏನು ಎಕ್ಸರ್ಸೈಸ್ ಮಾಡಿಲ್ಲ, ಒಂದು 45 ವರ್ಷ. You have to start whichever age it is. You have to start. You first kashta anisbodu. Start with 15 minutes. Go walk 15 minutes. Come back 15 minutes. Increase to 20 minutes. Come back 20 minutes. Abhyasa agar you start doing it, then you start feeling. Another thing is, now exercise walking ಮಾಡಿದ್ರೆ ನಮ್ಮಲ್ಲಿ ಎಂಡೋರ್ಫಿನ್ಸ್ ಅಂತ ಇದೆ. ಎಂಡೋರ್ಫಿನ್ಸ್ ಅಂದ್ರೆ ಅದು ಲೋಕಲ್ chemicals which are produced in the brain, which make you feel good, which make you feel happy. Happy hormones agante, happy hormones anta ಹೇಳಿ. So adella increase ಆಗುತ್ತೆ with exercise. So that is another way of improving your mental health also. If you are feeling depressed, it is going to help you. Other thing is counseling. Husbands have to be understanding, children have to be understanding that it is adolescence ಅಲ್ಲಿ ಅವ್ರಿಗೆ ಹೆಂಗ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರುತ್ತೋ ಅದೇ ತರ ಮದರ್ಸ್ ಗೋ ಥ್ರೂ ದಟ್ ಪ್ರಾಬ್ಲಮ್. ಸೊ ಕೆಲವು ಸಲ ಸಿಟ್ಟು ಮಾಡ್ಕೊಂತಾರೆ. ಯು ಹ್ಯಾವ್ ಟು ಥಿಂಕ್, ದಿಸ್ ಇಸ್ ಮೈ ಮದರ್, ಇಟ್ಸ್ ಓಕೆ, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಅಡ್ಜಸ್ಟ್ಮೆಂಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆಗೂ ಇದ್ರೆ, ಐ ಥಿಂಕ್ ಅ ಮದರ್ ಆರ್ ಅ ವುಮನ್ ಇನ್ ದ ಫ್ಯಾಮಿಲಿ ಗೋಯಿಂಗ್ ಥ್ರೂ ದಟ್ ಫೇಸ್ ಆಫ್ ಲೈಫ್ ಒಂದ್ ಸ್ವಲ್ಪ ಎಲ್ಲೋ ಏನು ಸಮಾಧಾನ ಸಿಗತ್ತೆ ಅಂತ ಅನ್ಸುತ್ತೆ ಅಲ್ಲ? Okay, I think we are also reaching the menopausal phase of this chit chat. Yeah. So what would you suggest at the end of this program? ಒಂದು ಹೆಣ್ಣು ತನ್ನ ಟೀನೇಜ್ ಅಲ್ಲಿ ಇರಬಹುದು, ಅಲ್ಲಿಂದ ಹಿಡಿದು ಒಂದು 45-50 ವರ್ಷ ಆಗಿರಬಹುದು, ಅಥವಾ 50, 60, 70 ವರ್ಷಕ್ಕೆ ಬಂದವರು ಕೂಡ ತಮ್ಮನ್ನ ತಾವು ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅಂದ್ರೆ ಸಣ್ಣ ಪುಟ್ಟ ಚೇಂಜಸ್ ಒಂದು 5 ಪಾಯಿಂಟ್ ಕೊಡ್ಬೇಕು ಅಂದ್ರೆ ಏನ್ ಕೊಡ್ತೀರಾ?
one mother or woman is the most important part of the family. ಅವ್ರು ಹೆಲ್ತಿ ಆಗಿದ್ರೆ ಎಲ್ಲಾರು ಫ್ಯಾಮಿಲಿಯಲ್ಲಿ ಹೆಲ್ತಿ ಆಗಿರ್ತಾರೆ. ಸೊ ನೆವರ್ ಇಗ್ನೋರ್ ಯೋರ್ ಸೆಲ್ಫ್. ನಮ್ಮಲ್ಲಿ ಹೆಂಗಸರು ದೇ ಥಿಂಕ್ ಆಫ್ ದೆಮ್ಸೆಲ್ಸ್ ಲಾಸ್ಟ್. ಸೊ ಅವರು ಇಂಪಾರ್ಟೆನ್ಸ್ ಕೊಟ್ಕೊಳ್ಬೇಕು. ಮೈ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಂತ. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಅವರ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, maintain your weight and not only weight, your health as such. So weight is part of it, it's not the only thing. But once you become overweight, there are more chances of you getting diabetes, hypertension, all kinds of things. So adanna you have to inculcate that kind of diet in your family so that your children also start following from now. So that habit of including healthier foods, including salads, including raw foods, and not too much oil, all that. See, then when that girl gets married and goes to her family, she will start adanne practice adanne continue agutte. Adu ondu. Second thing is, like I said, avoid all this junk food. Of course everyone likes to eat once in a way, that is not bad. ಬಟ್ ಅದನ್ನೇ ಒಂದು ಅಭ್ಯಾಸ ಮಾಡ್ಬಿಟ್ಟು ಸೋಂಬೇರಿಯಾಗಿ ನಾನ್ ಮಾಡಲ್ಲ, ಆರ್ಡರ್ ಮಾಡ್ಕೋ ಅನ್ನೋದು, ಐ ಡೋಂಟ್ ಅಪ್ರೂವ್ ಆಫ್ ದಟ್. ಐ ಡೋಂಟ್ ಥಿಂಕ್ ಇಟ್ಸ್ ಗುಡ್ ಫಾರ್ ಎನಿಬಡಿ ಇನ್ ದ ಫ್ಯಾಮಿಲಿ. ಮೇಬಿ ಒನ್ಸ್ ಇನ್ ಅ ಮಂತ್ family get together. It is acceptable. Everybody likes to eat. Nobody likes to eat home cooking every day. Right. Even the women in the house or the whole family would like to enjoy an outing or whatever. But healthy food, it is never the same. Restaurant food is never the same as home food, and it is never as healthy. The third thing is processed food, like I said, ready to fry. That also maybe rarely when you're in a hurry or something like that, it's all right. But otherwise, we have to understand that it contains preservatives, additives, chemicals, correct. And they're not good for us. The third thing is, during menopause, calcium is very, very important. So calcium and vitamin D3 are very important. In fact, 70% of Indians get vitamin D deficiency in spite of ishtu bislirodu. Alva? Adruve we are deficient. Yake andre ಮುಂಚೆ ತರ ನಾವು ಫೀಲ್ಡ್ಸ್ ಅಲ್ಲಿ ಹೋಗಿ ಕೆಲಸ ಮಾಡಲ್ಲ, ಎಸ್ಪೆಷಲಿ ಅರ್ಬನ್ ಪಾಪ್ಯುಲೇಷನ್. ನಾವು ಆಚೆ ಹೋಗಲ್ಲ, ಕಾರಲ್ಲಿ ಹೋಗ್ತಿವಿ, ಬಿಲ್ಡಿಂಗ್ ಒಳಗಡೆ ಹೋಗ್ತಿವಿ, ಅಲ್ಲೇ ಕೂತ್ಕೊಂಡು ಮತ್ತೆ ವಾಪಸ್ ಮನೆಗ್ ಕಾರೋ ಬಸ್ಸೋ ಎಲ್ಲೋ ಕೂತ್ಕೊಂಡು ಮನೆಗೆ ಬರ್ತೀವಿ. ವಿ ಡೋಂಟ್ ಸೀ ದ ಸನ್ಲೈಟ್, ವಿ ಡೋಂಟ್ ವಾಕ್ ಅಂಡ್ ಗೋ ಎನಿವೇರ್. ಅಂಡ್ ವಾಕಿಂಗ್ ಅಂತ ಹೋದ್ರು ವಿ ಗೋ ಅರ್ಲಿ ಮಾರ್ನಿಂಗ್. ಬಿಸ್ಲು ಅಂತ we go early morning or we go late evening. We don't go in the sun alla. Correct. So normally people who have vitamin deficiency, ಒಂದು ಬ್ಯಾಕ್ ಪೇನ್, ಒಂದು ಮಸಲ್ ಪೇನ್, ಏನಾದ್ರೂ ಒಂದಿರುತ್ತೆ. So vitamin D receptors, unlike what people believe, they are receptors from head to toe. It is not only for bones, including for infertility. It is responsible. So vitamin D ನೀವು ಹೇಳೋದು ಪ್ರಕಾರ ಬಹುಶಃ ನಮ್ಮ ಆರೋಗ್ಯವಾಗಿರೋದಕ್ಕೆ ಮೊದಲನೇ ಸೂತ್ರ ಆಹಾರ, ಆಮೇಲೆ ವಿಹಾರ, ಯಾವ ಟೈಮಲ್ಲಿ ವಿಹಾರ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಜೊತೆಗೆ ಒಂದಷ್ಟು ಫಿಸಿಕಲ್ ಕಸರತ್ತುಗಳನ್ನ ಮಾಡ್ಬೇಕು, ಅದು ನಿಮ್ಮ ದೇಹಕ್ಕೆ ಸೂಟ್ ಆಗುವಂಥದ್ದು. ನಿಮ್ಗೆ ವಾಕಿಂಗ್ ಸರಿ ಹೋಗುತ್ತೆ ಅಂದ್ರೆ ವಾಕಿಂಗ್ ಮಾಡಿ, ಇಲ್ಲ ಯೋಗ, ಈಗೆಲ್ಲ ಬೇಕಾದಷ್ಟು ಮೆಥಡ್ಗಳಿದೆ. ಎಸ್, ಎಕ್ಸಾಕ್ಟ್ಲಿ. ಜಾಯಿನ್ ಅ ಡಾನ್ಸ್ ಕ್ಲಾಸ್. ನಿಮ್ಗೆ ಬೋರ್ ಆಗುತ್ತೆ ಟ್ರೆಡ್ಮಿಲ್ ಅಂದ್ರೆ, ಗೋ ಜಾಯಿನ್ ಜುಂಬಾ, ಗೋ ಜಾಯಿನ್ ಅ ಡಾನ್ಸ್ ಕ್ಲಾಸ್. ಟೆಲ್ ದ ಚಿಲ್ಡ್ರನ್, younger children, go join anything, go join belly dancing, it doesn't matter, right? As long as you are enjoying it, you be physically active. So ನೀವ್ ಆಗ್ಲೇ ಹೇಳಿದ ಹಾಗೆ ಫಿಸಿಕಲಿ ಆಕ್ಟಿವ್ ಆಗಿದ್ದಷ್ಟು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋದು ಜಾಸ್ತಿ ಆಗುತ್ತೆ. ಸೊ ದಟ್ ಯುವರ್ ಮೆಂಟಲ್ ಹೆಲ್ತ್ ಆಲ್ಸೋ ವಿಲ್ ಬಿ ಇನ್ ಪ್ಲೇಸ್ ಅಂಡ್ ಇಂಟ್ಯಾಕ್ಟ್. ಡೆಫಿನೆಟ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಣ್ಣ ಸಣ್ಣ ವಿಷಯಗಳು ಆಕ್ಚುಲಿ ನಮ್ಗೆಲ್ರಿಗೂ ಗೊತ್ತಿರುತ್ತೆ, ಆದ್ರೆ ನೀವು ಹೇಳ್ದಾಗೆ ಅಯ್ಯೋ ಯಾರ್ ಮಾಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡ್ಕೋತಾ ನಮ್ಮ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಕುತ್ತು ತಂದ್ಕೊಂಡ್ ಬಿಡ್ತೀವಲ್ವಾ. ಈ ತರ ಯಾವಾಗ್ಲಾರು ಒಂದು ಸಂದರ್ಭದಲ್ಲಿ ನಿಮ್ಮಂತ ಎಕ್ಸ್ಪರ್ಟ್ಗಳು ಬಂದು ಇದು ಅಂತ ಪೆಟ್ಟು ಮಾಡಿ ತೋರಿಸಿದ್ರೆ ಅರೆ ಹೌದಲ್ವಾ ಅಂತ ಹೊಳೆಯುತ್ತೆ. ಇಷ್ಟ ತನಕ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ ಜೊತೆ ಕೂತ್ಕೊಂಡು ಕಂಪನಾಂಕಕ್ಕೋಸ್ಕರ ವಿಶೇಷವಾದ ಈ ಒಂದು ಆರೋಗ್ಯಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತೊಮ್ಮೆ ವೈದ್ಯರ ದಿನದ ಶುಭಾಶಯಗಳು ಡಾಕ್ಟ್ರೆ. ನಿಮ್ಮ ಸಂತತಿ ಮಕ್ಕಳಿಗೆ ಅಥವಾ
ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಯಾರಿಗಾದ್ರೂ ಆಗ್ಲಿ ಪೇಷಂಟ್ಸ್ಗೆ ಸೇವೆ ಮಾಡ್ಬೇಕು ಅನ್ನೋ ಮನೋಭಾವದ ವೈದ್ಯರು ತುಂಬಾ ಬರ್ಲಿ. ದೇವರು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ನಮಸ್ಕಾರ. Thank you, Asha, and wish you the same. Thank you. Thank you so much, doctor.